ಹಾಯ್ ಎವ್ರಿವನ್, ನಾನು ನಿಮ್ಮ ಲಕ್ಷ್ಮೀಕಾಂತ್. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸುಮೇರು ಜ್ವಾಲಾಮುಖಿ. ಸುಮೇರು ಜ್ವಾಲಾಮುಖಿ ಇದು ಇಂಡೋನೇಷ್ಯಾದಲ್ಲಿ ಸ್ಫೋಟಗೊಂಡಿದೆ. ಇಂಡೋನೇಷ್ಯಾದ ಜಾವಾದಲ್ಲಿ ಸ್ಫೋಟಗೊಂಡಿದೆ. ಇದು ಅತ್ಯಂತ ಎತ್ತರದ ಜಾಗೃತ ಜ್ವಾಲಾಮುಖಿಯಾಗಿದೆ. ಇದು ತುಂಬ ಮುಖ್ಯ. ಇಷ್ಟೇ ಕೇಳ್ತಾರೆ, ಸುಮೇರು ಜ್ವಾಲಾಮುಖಿ ಇತ್ತೀಚೆಗೆ ಸ್ಫೋಟಗೊಂಡಿದೆ, ಅದು ಯಾವ ದೇಶದಲ್ಲಿದೆ ಅಂತ ಕೇಳ್ತಾರೆ. ಹಾಗೆ ಮುಂದಿನ ಕರೆಂಟ್ ಅಫೇರ್ಸ್ ನೋಡೋದಾದರೆ ಹೌತಿ ಜನಾಂಗ ಇದು ಏನಕ್ಕೆ ನ್ಯೂಸಲ್ಲಿದೆ ಅಂತಂದರೆ, ಇದು ಶಿಯಾ ಸೆಕ್ಟ್, ಮುಸ್ಲಿಂ ಜನಾಂಗದ ಶಿಯಾ ಸೆಕ್ಟ್, ಶಿಯಾ ಜನಾಂಗ. ಇದು US ಗೌರ್ನಮೆಂಟು ಇವರಿಗೆ ಟೆರರಿಸ್ಟ್ ಅಂತ ಕರೀತಿದ್ರು. ಅದರ ಬಗ್ಗೆ ಇನ್ನೊಂದು ಸಾರಿ ನೋಡೋಣ, ಇವರು ಟೆರರಿಸ್ಟ್ ಹೌದು ಅಲ್ವೋ ಅಂತ ವಿಚಾರಣೆ ನಡೆಸಲಿಕ್ಕೆ ಇದು ನ್ಯೂಸಲ್ಲಿದೆ. ಇವರು ಯಮನ್ನಲ್ಲಿ ಕಂಡುಬರ್ತಾರೆ. ಇದು ಹೌತಿ, ಇವರು ಯಮನ್ನಲ್ಲಿ ಕಂಡುಬರ್ತಾರೆ. ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಮುಂದಿನ ಕರೆಂಟ್ ಅಫೇರ್ಸ್ನ ನೋಡೋದಾದರೆ ಕಮಲಂ ಅಂದರೆ ಗುಜರಾತ್ ರಾಜ್ಯವು ಅಲ್ಲಿರುವಂಥ ಡ್ರ್ಯಾಗನ್ ಫ್ರೂಟಿಗೆ ಕಮಲಂ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ಈ ಕಮಲಮ್ಮು ಸಂಸ್ಕೃತ ಪದದಿಂದ ತಗೊಂಡಿದ್ದು. ಈ ಡ್ರ್ಯಾಗನ್ ಫ್ರೂಟ್ ಅನ್ನೋ ಹಣ್ಣು ನೋಡಲು ಕಮಲದ ಆಕಾರದಲ್ಲಿದೆ, ಹಾಗಾಗಿ ಇದಕ್ಕೆ ಕಮಲಂ ಅಂತ ರೀನೇಮ್ ಮಾಡಿದ್ದಾರೆ. ಇದನ್ನು ನೋಡ್ಕೋಬೇಕು, ಕಮಲಂ ಫ್ರೂಟ್ ಥರ ಇರುತ್ತೆ. ಸೊ ಕಮಲಂ ಇದು ಕಮಲದ ಆಕಾರದಲ್ಲಿ ಇರುತ್ತೆ ಈ ಫ್ರೂಟ್, ಅದಕ್ಕೋಸ್ಕರ ಕಮಲಂ ಗುಜರಾತ್ ಗೌರ್ನಮೆಂಟು ಇದನ್ನು ಹೇಳಿದೆ. ಹಾಗೆ ಮುಂದಿನ ಕರೆಂಟ್ ಅಫೇರ್ಸನ್ನು ನೋಡೋದಾದರೆ ಎಂಜಿಯೋಜೆನೆಸಿಸ್ ಇದು ತುಂಬ ಇಂಪಾರ್ಟೆಂಟು ಸೈನ್ಸ್ ಟರ್ಮು. ಏನಕ್ಕೆ ಅಂತಂದರೆ, ಸಂಶೋಧಕರು ಕ್ರಿಸ್ಪರ್ 9 ಇದು ಜೀನ್ ಎಡಿಟಿಂಗ್ ಒಂದು ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಅಂತ ಕರೀತಾರೆ. ಇದನ್ನು ಯೂಸ್ ಮಾಡಿಕೊಂಡು ಬ್ರೈನ್ ಟ್ಯೂಮರ್ ಅಧ್ಯಯನ ಬಗ್ಗೆ ಮಾಡ್ತಿದ್ದಾರೆ. ಎಂಜಿಯೋಜೆನೆಸಿಸ್ ಅನ್ನು ನೆನ್ಪಿಟ್ಕೊಳ್ಳಿ, ಇದು ಬ್ರೈನ್ ಟ್ಯೂಮರ್ ಬಗ್ಗೆ ಸಂಬಂಧಪಟ್ಟಿದೆ, ಬ್ರೈನ್ ಟ್ಯೂಮರ್ಗೆ ರಿಲೇಟೆಡ್ ಆಗಿರುವುದು. ಓಕೆ, ಸೊ ಮುಂದಿನ ಕರೆಂಟ್ ಅಫೇರ್ಸ್ನ ನೋಡೋದಾದರೆ ತ್ರಿಪುರಾ ಸಿ ಎಮ್ಮು ರೀಸಾ ಅನ್ನೋ ಒಂದು ಅಲ್ಲಿಯ ಟ್ರೈಬಲ್ ಜನಾಂಗ, ಆದಿವಾಸಿ ಜನಾಂಗದವರು ಹೆಣೆದಂತಹ ವ್ಯೂ ಮಾಡಿದಂತಹ ಬಟ್ಟೆಯನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ, ಅಂದರೆ ಬೆಳೆಸಲು ಉತ್ತೇಜನ ಕೊಡ್ತಾ ಇದ್ದಾರೆ. ಸೊ ಇದು ಮುಖ್ಯ. ಈ ರೀಸಾ ಅನ್ನೋದು ತ್ರಿಪುರ ರಾಜ್ಯದ ಬಟ್ಟೆ. ಇಷ್ಟು ನೆನ್ಪಿಟ್ಕೊಳ್ಳಿ, ರೀಸಾ ತ್ರಿಪುರ ರಾಜ್ಯದ್ದು, ಇದು ಒಂದು ಬಗೆಯ ಬಟ್ಟೆ ಆಗಿದೆ. ಮುಂದಿನ ಕರೆಂಟ್ ಅಫೇರ್ಸ್ ನೋಡೋದಾದರೆ, ಸೊ ನಿನ್ನೆ ನಾನು ಹೇಳಿದ್ದೆ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ಅಂತ ನೀತಿ ಆಯೋಗ ಅದನ್ನು ರಿಲೀಸ್ ಮಾಡುತ್ತೆ. ಇದರಲ್ಲಿ ಕರ್ನಾಟಕ ಫಸ್ಟ್ ಇದೆ ಅಂತ ಹೇಳಿದ್ದೆ. ಅದೇ ರೀತಿ ಮಹಾರಾಷ್ಟ್ರ ಸೆಕೆಂಡ್ ಇದೆ, ಮೂರನೇದು ತಮಿಳ್ನಾಡಿದೆ. ಹಾಗೆ ಲಾಸ್ಟ್ ಬಂದ್ಬಿಟ್ಟು ಬಿಹಾರ್ ಲಾಸ್ಟ್ ಇದೆ ಅಂತ ನೋಡಬೇಕು. ಓಕೆ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋದಾದರೆ ಭಾರತೀಯ ನಕ್ಷತ್ರ ಆಮೆ ನ್ಯೂಸಲ್ಲಿದೆ. ಇದರ ಲೊಕೇಶನ್ ಇದು ಎಲ್ಲೆಲ್ಲಿ ಕಂಡು ಬರುತ್ತದೆ ಅಂದರೆ, ಕೇಂದ್ರ
ಕೇಂದ್ರ ಭಾರತ ಹಾಗೂ ದಕ್ಷಿಣ ಭಾರತ ಮತ್ತು ಪಶ್ಚಿಮ ಪಾಕ್, ಶ್ರೀಲಂಕಾದಲ್ಲಿ ಇದು ಕಂಡುಬರುತ್ತದೆ. ಸೊ ಇದು ಏನಕ್ಕೆ ನ್ಯೂಸಲ್ಲಿದೆ ಅಂದರೆ ಇತ್ತೀಚೆಗೆ ಇದು ದಕ್ಷಿಣ ಭಾರತದಲ್ಲಿ ಕಂಡು ಬಂದಿದೆ, ಹಾಗಾಗಿ ನ್ಯೂಸಲ್ಲಿದೆ. ಇಲ್ಲಿ ಪ್ರಮುಖವಾಗಿ ನಾವು ಇದ್ರ ಬಗ್ಗೆ ಫ್ಯಾಕ್ಟ್ಸ್ ನೋಡೋದಾದರೆ ಸಿಟೀಸ್ ಇದರಲ್ಲಿ ಇದು ಸಿಟೀಸ್ ಪಟ್ಟಿಯಲ್ಲಿ ಅನುಬಂಧ ಒಂದರಡಿ ಬರುತ್ತದೆ. ಅನುಬಂಧ 1 ಅಡಿ ಬರುತ್ತದೆ. ಹಾಗೆ IUCN ಲಿಸ್ಟಲ್ಲಿ ಇದು ಎಲ್ಲಿ ಬರುತ್ತದೆ ಅಂತ ಅಂದರೆ ಅಪಾಯಕ್ಕೆ ಒಳಗಾಗಬಲ್ಲ ಪ್ರಾಣಿ ಇದಾಗಿದೆ. ಸೊ ಇಷ್ಟು ಭಾರತೀಯ ನಕ್ಷತ್ರ ಆಮೆ ಬಗ್ಗೆ ಆಯಿತು. ಮುಂದಿನ ನೋಡೋದಾದರೆ ನದಿ ನೀರಿನ ಗುಣಮಟ್ಟ ವರದಿ. ಯಾವ ನದಿ? ಯಮುನಾ ನದಿ ನೀರಿನ ಗುಣಮಟ್ಟ ಹೇಗಿದೆ ಅಂತ ಸುಪ್ರೀಂ ಕೋರ್ಟು ಕೇಳಿದೆ. ಸೊ ಇದಕ್ಕೆ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಈ ಕಮಿಟಿಯನ್ನು ಯಾರು ನೇತೃತ್ವ ವಹಿಸ್ಕೊಂಡಿದ್ದಾರೆ ಅಂತ ಅಂದರೆ ಶೈಲಜಾ ಚಂದ್ರ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಓಕೆ, ಸೊ ಮುಂದಿನ ಕರೆಂಟ್ ಅಫೇರ್ಸ್ನ ನೋಡೋದಾದರೆ ಏನಕ್ಕೆ ಯಮುನಾ ನದಿ ಬಗ್ಗೆ ಹೇಳಬೇಕಂದ್ರೆ ಯಮುನಾದ್ದು ಉಪನದಿಗಳು ಯಾವ್ಯಾವು ಅಂದರೆ ಚಂಬಲ್, ಕೇನ್, ಬೇಟ್ವಾ ಮತ್ತು ಸಿಂಧ್ ನದಿ ಆಗಿದ್ದಾವೆ. ಏನಕ್ಕೆ ಯಮುನಾ ನದಿ ಬಗ್ಗೆ ಹೇಳಬೇಕು, ಏನಕ್ಕೆ ಯಮುನಾ ನದಿ ನೀರಿನ ಗುಣಮಟ್ಟವನ್ನು ಪ್ರಕ್ಷೇಪ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಅತಿ ಹೆಚ್ಚು ಮಾಲಿನ್ಯ ಉಂಟಾಗ್ತಿದೆ. ಏನಕ್ಕೆಂದರೆ ದೆಹಲಿ ನಮ್ಮ ನ್ಯಾಷನಲ್ ಕ್ಯಾಪಿಟಲ್ ಆಗಿರೋದ್ರಿಂದ ಅಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ಇದೆ. ಕೈಗಾರಿಕೆಗಳಿಂದ ತ್ಯಾಜ್ಯ ಹೋಗುತ್ತೆ, ಕೆಮಿಕಲ್ ಹೋಗುತ್ತೆ. ಹಾಗಾಗಿ ಇದನ್ನು ಅಧ್ಯಯನ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಮುಂದಿನ ಕರೆಂಟ್ ಅಫೇರ್ಸ್ನ ನೋಡೋದಾದರೆ ಭಾರತದ ಸರ್ಕಾರ ಅಮೆಜಾನ್ನೊಂದಿಗೆ ಸಹಯೋಗವನ್ನು ಮಾಡಿಕೊಂಡಿದ್ದಾರೆ. ಏನಕ್ಕೆ? ಗೌರ್ಮೆಂಟ್ ಆಫ್ ಇಂಡಿಯಾ ವಿತ್ ಅಮೆಜಾನ್, ನಾವು ಶಾಪಿಂಗ್ ಮಾಡ್ತೀವಲ್ಲ ಆ್ಯಪ್, ಅದರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂದರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಇದು ಇಂಪಾರ್ಟೆಂಟು. ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಸ್ಟಡಿ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಇದ್ರ ಜೊತೆ ಒಪ್ಪಂದ, ಇದು ತುಂಬ ಇಂಪಾರ್ಟೆಂಟ್, ಕೇಳೋ ಸಾಧ್ಯತೆ ತುಂಬ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಅಮೆಜಾನ್ ಅಮೆಜಾನ್ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಹೀಗೆ ಮುಂದಿನ ಕರೆಂಟ್ ಅಫೇರ್ಸ್ನ ನೋಡೋದಾದರೆ ಸಾಲ್ವತ್ತೂರ್ ಮುಂಡಿ ಇದು ಏನಕ್ಕೆ ನ್ಯೂಸಲ್ಲಿದೆ ಅಂದರೆ ಇತ್ತೀಚೆಗೆ ಇಟಾಲಿಯನ್ ಪೊಲೀಸರು ಇದು ಒಂದು ಪೇಂಟಿಂಗು. ಇದು ಯಾರ ಪೇಂಟಿಂಗ್ ಅಂದರೆ ಲಿಯೋನಾರ್ಡೋ ಡಾವಿನ್ಸಿದು ಪೇಂಟಿಂಗು. ಇದು ಕಳೆದೋಗಿರುತ್ತೆ, ಇದನ್ನು ರಿಕವರ್ ಮಾಡ್ಕೋತಾರೆ. ಸೊ ಇದು ಇಂಪಾರ್ಟೆಂಟು. ಇದು ಯಾರ ಪೇಂಟಿಂಗ್ ಅಂತ ಕೇಳ್ತಾರೆ, ಸಾಲ್ವತ್ತೂರ್ ಮುಂಡಿ. ಇದು ಯಾರ್ದು ಪೇಂಟಿಂಗ್ ಅಂದರೆ ಲಿಯೋನಾರ್ಡೋ ಡಾವಿನ್ಸಿ ಅವ್ರದ್ದಾಗಿರುತ್ತದೆ. ಈಗ ಮುಂದಿನ ಕರೆಂಟ್ ಅಫೇರ್ಸ್ ನೋಡೋದಾದರೆ ರ್ಯಾಟಲ್ ಹೈಡ್ರೋ ಪವರ್ ಪ್ರಾಜೆಕ್ಟ್. ರ್ಯಾಟಲ್ ಜಲವಿದ್ಯುತ್ ಯೋಜನೆ ಇದು ಚೆನಾಬ್ ನದಿಗೆ ಕಟ್ತಾ ಇದ್ದಾರೆ.
ಚೆನಾಬ್ ನದಿ ಕಟ್ತಾ ಇದ್ದಾರೆ. ಇದು ಯಾವ್ಯಾವ ಗೌರ್ಮೆಂಟ್ ಆಫ್ ಜಮ್ಮು ಕಾಶ್ಮೀರದ ಗೌರ್ನಮೆಂಟ್ ಅಂದರೆ ಅಲ್ಲಿ ಪವರ್ ಡಿಪಾರ್ಟ್ಮೆಂಟ್ ಮತ್ತು NHPC ಭಾರತ ಸರ್ಕಾರದ NHPC ಜೊತೆ ಇದನ್ನು ಜಾಯಿಂಟ್ ವೆಂಚರಲ್ಲಿ ಕಟ್ತಾ ಇದ್ದಾರೆ. ಇದು 850 ಕೋಟಿಯ ಒಂದು ಪ್ರಾಜೆಕ್ಟ್ ಆಗಿದ್ದು ರಿವರ್ ಚೆನಾಬ್ಗೆ ಕಟ್ತಾ ಇದ್ದಾರೆ. ಸೊ ಇದಕ್ಕೆ ಪಾಕಿಸ್ತಾನ ನಮ್ಮ ವಾಟರ್ ಒಪ್ಪಂದವನ್ನು, ನೀರಿನ ಒಪ್ಪಂದವನ್ನು ವೈಲೇಟ್ ಮಾಡ್ತಾ ಇದ್ದಾರೆ, ಅದನ್ನು ಧಿಕ್ಕರಿಸಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದೆ. ಹಾಗೆ ಕರ್ನಾಟಕ ಗೌರ್ನಮೆಂಟು ಅವಲೋಕನ, ಇದು ಇಂಪಾರ್ಟೆಂಟ್, ಅವಲೋಕನ ಎಂಬ ಆ್ಯಪನ್ನು ಸಾಫ್ಟ್ವೇರನ್ನ ಲಾಂಚ್ ಮಾಡಿದೆ. ಕರ್ನಾಟಕ ಗೌರ್ನಮೆಂಟು. ಕಾರಣ ಇದು ಏನಕ್ಕೆ ಲಾಂಚ್ ಅಂತಂದರೆ ಇದು ಪಾರದರ್ಶಕ ಗವರ್ನೆನ್ಸ್ ಅಂದರೆ ಎಲೆಕ್ಟ್ರಾನಿಕ್ ಗವರ್ನೆನ್ಸ್ ಅಂದರೆ ಟ್ರಾನ್ಸ್ಪರೆನ್ಸಿ ಇರಲಿ ಆಡಳಿತದಲ್ಲಿ ಎಂಬ ಉದ್ದೇಶದಿಂದ ಇದನ್ನು ಲಾಂಚ್ ಮಾಡಿದ್ದಾರೆ, ಅಂದರೆ ಜಾರಿಗೊಳಿಸಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಯಾವ್ಯಾವ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಎಷ್ಟೆಷ್ಟು ಫಂಡ್ ರಿಲೀಸ್ ಆಗಿದೆ ಹಾಗೂ ಎಷ್ಟು ಗೌರ್ನಮೆಂಟ್ ಯಾವ್ಯಾವ ಪ್ರೋಗ್ರಾಮ್ಸ್ಗಳಿಗೆ ಎಷ್ಟೆಷ್ಟು ಫಂಡ್ ಅಲೋಕೇಟ್ ಆಗಿದೆ ಎಂಬುದನ್ನು ನೋಡೋಕ್ಕೆ ಈ ಅವಲೋಕನ ಸಾಫ್ಟ್ವೇರನ್ನು ಲಾಂಚ್ ಮಾಡಿದ್ದಾರೆ. ಹಾಗೆ ಮುಂದಿನ ಕರೆಂಟ್ ಅಫೇರ್ಸ್ ನೋಡೋದಾದರೆ ಭಾಗಯಾತ್ ವಿಕಾಸ್ ಮಿಷನ್ ಅಂದರೆ ಇನ್ನು ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಮಿಷನ್ ಅಂತಲೂ ಕರೀತಾರೆ. ಭಾಗಯಾತ್ ವಿಕಾಸ್ ಮಿಷನ್ ಇದು ಗುಜರಾತ್ ರಾಜ್ಯ ಜಾರಿಗೆ ತಂದಿದೆ. ಯಾವ ರಾಜ್ಯದಲ್ಲಿ ಭಾಗಯಾತ್ ವಿಕಾಸ್ ಮಿಷನನ್ನು ಜಾರಿಗೆ ತಂದಿದ್ದಾರೆ ಅಂದರೆ ಗುಜರಾತ್ ರಾಜ್ಯದಲ್ಲಿ ಜಾರಿಗೆ ತಂದಿದ್ದಾರೆ. ಹಾಗೆ ಮುಂದಿನ ಕರೆಂಟ್ ಅಫೇರ್ಸ್ನ ನೋಡೋದಾದರೆ ಕಾಟ್ಸಾ ಅಂತ ಬರುತ್ತೆ. ಕಾಟ್ಸಾ ಅಂದರೆ ಏನು? ಕಾಟ್ಸಾ ಅಂದರೆ ಇಷ್ಟೇ, ಅಮೇರಿಕಾ ದೇಶದೊಂದಿಗೆ ಯಾವ್ಯಾವ ಶತ್ರು ದೇಶಗಳು, ಅಂದರೆ ಯಾವ್ಯಾವ ದೇಶಗಳು ಅಮೇರಿಕಾದ ಆಂತರಿಕ ವಿಚಾರಗಳಿಗೆ, ಫಾರ್ ಎಕ್ಸಾಂಪಲ್ ಚುನಾವಣೆ ಆಗಿರ್ಬೋದು, ಇತ್ತೀಚೆಗೆ ಹಲವು ಚುನಾವಣೆಗಳಿಗೆ ಹಸ್ತಕ್ಷೇಪ ಮಾಡ್ತವೋ ಆ ದೇಶಗಳನ್ನು ಕಂಟ್ರೋಲಲ್ಲಿಡೋಕ್ಕೋಸ್ಕರ ಈ ಕಾಟ್ಸಾ ಎಂಬ ಒಪ್ಪಂದವನ್ನು ಜಾರಿಗೊಳಿಸ್ತವೆ. ಈ ಕಾಟ್ಸಾ ಅಂತ ಅಂದರೆ ಕನ್ನಡದಲ್ಲಿ ನಿರ್ಬಂಧಗಳ ಕಾಯ್ದೆಯಿಂದ ಅಮೇರಿಕದ ವಿರೋಧಿಗಳನ್ನು ಎದುರಿಸುವುದು ಅಂತ ಅರ್ಥ. ಸೊ ಇಂಗ್ಲೀಷಲ್ಲಿ ಕೌಂಟರಿಂಗ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆ್ಯಕ್ಟ್ ಅಂತ ನಾವು ಕರೀತಾರೆ. ಇತ್ತೀಚೆಗೆ ಇರಾನ್ ದೇಶದ ಜೊತೆ ಹಾಕಿದ್ರು, ಈಗ ರಷ್ಯಾದ ಜೊತೆಗೂ ಹಾಕಿದ್ದಾರೆ. ಸೊ ಇದು ಇಂಡಿಯನ್ ಮೇಲೂ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಏನಕ್ಕೆ ಅಂದರೆ ರಷ್ಯಾ S-400 ಮಿಸೈಲನ್ನು ಇಂಡಿಯಾಗೆ ಕೊಟ್ಟಿತ್ತಲ್ಲ, ಅದಕ್ಕೆ ಟ್ರೈನಿಂಗ್ ಕೊಡಲಿಕ್ಕೆ ಇಂಡಿಯನ್ ಏರ್ಫೋರ್ಸ್ನ ಒಬ್ಬ ಉದ್ಯೋಗಿಯನ್ನು ತೆಗೆದುಕೊಂಡು ಟ್ರೈನಿಂಗ್ ಕೊಡೋಕ್ಕೆ ಕೇಳ್ತಾ ಇದೆ. ಅದಕ್ಕೋಸ್ಕರ ಅಮೇರಿಕ ಭಾರತಕ್ಕೆ ಬೆದರಿಕೆ ಹಾಕ್ತಾಯಿದೆ, ನಿಮ್ಮ ಮೇಲೂ ನಾವು ಈ ಕಾಟ್ಸಾ ಒಪ್ಪಂದವನ್ನು ಹಾಕಿ ನಿಮಗೆ ಏನು ಮಾಡ್ತೀವಿ, ವ್ಯಾಪಾರದಲ್ಲಿ ನಿಮ್ಮ ಮೇಲೆ ನಾವು ನಿಮಗೆ ನಿರ್ಬಂಧನೆಯನ್ನು ಹಾಕ್ತೀವಿ ಅಂತ ಹೇಳಿದೆ. ಹಾಗೆ ಮುಂದಿನ ಕರೆಂಟ್ ಅಫೇರ್ಸ್ನ ನೋಡೋದಾದರೆ ಸೋಫರ್ ಅಂತ ಕರೆಂಟ್ ಅಫೇರ್ಸ್ ಇದೆ. ಸೋಫರ್ ಇದು SBI ಬ್ಯಾಂಕಿಗೆ ಸಂಬಂಧಪಟ್ಟಿದ್ದಾಗಿದ್ದು ಸೆಕ್ಯೂರ್ಡ್ ಓವರ್ನೈಟ್ ಫೈನಾನ್ಸಿಂಗ್ ರೇಟ್ ಅಂತ ಕರೀತಾರೆ. ಇದು ರಾತ್ರೋರಾತ್ರಿ ಇಂಟ್ರೆಸ್ಟ್ ರೇಟನ್ನು ಲೆಕ್ಕಾಚಾರ ಮಾಡಿ ಫೈನಾನ್ಸಿಂಗ್ ಮಾಡೋವಂಥ ಒಂದು ವ್ಯವಸ್ಥೆ ಇದಾಗಿದೆ. ಸೊ ಇಷ್ಟು ಸೋಫರ್ ಬಗ್ಗೆ. ಹಾಗೆ ಮುಂದಿನ ಕರೆಂಟ್ ಅಫೇರ್ಸ್ನ ನೋಡೋಣ. ಮುಂದಿನ ಕರೆಂಟ್ ಅಫೇರ್ಸ್ ಯಾವುದಂದರೆ